ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕಕಾಲದ 5ನೆಯ ವಾರ, ಮೇ 4, 2026 ಸೋಮವಾರ. ಸಂತ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 14ನೆಯ ಅಧ್ಯಾಯ, 21ರಿಂದ 26ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಇಂತೆಂದರು, ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುವೆನು. ಆಗ ಯೂದನು, ಈತ ಇಸ್ಕರಿಯೋತಿನ ಯೂದನಲ್ಲ, ಪ್ರಭು, ನೀವು ಈ ಲೋಕಕ್ಕೆ ನಿಮ್ಮನ್ನು ಸಾಕ್ಷಾತ್ಕರಿಸಿಕೊಳ್ಳದೆ ನಮಗೆ ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳುತ್ತೀರಲ್ಲ, ಏಕೆ ಎಂದು ಕೇಳಿದನು. ಆಗ ಯೇಸು, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನೂ ಪ್ರೀತಿಸುವರು, ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಕೇಳುತ್ತಿರುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ಪಿತನದೇ. ನಾನು ನಿಮ್ಮೊಡನೆ ಇರುವಾಗಲೇ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನಾನು ನಿಜವಾಗಿ ಜೀವಂತ ದೇವರ ಭಕ್ತನೇ ಅಥವಾ ಭಕ್ತಳೆ? ಕ್ರಿಸ್ತರಲ್ಲಿ ಪ್ರಿಯರೇ, ಇಂದಿನ 2 ವಾಚನಗಳು ನಾವು ಪ್ರಭು ಕ್ರಿಸ್ತರ ರಾಯಭಾರಿಗಳಾಗಿ ಶುಭ ಸಂದೇಶದ ಪ್ರಚಾರದ ಕಾರ್ಯದಲ್ಲಿ ತೊಡಗುವಂತೆ ಕರೆ ಕೊಡುತ್ತವೆ. ಮೊದಲನೆಯ ವಾಚನದಲ್ಲಿ ಸಂತ ಪೌಲರು ಮತ್ತು ಬಾರ್ನಬರು ಶುಭ ಸಂದೇಶವನ್ನು ಸಾರಿದ್ದಕ್ಕೆ ಅನ್ಯ ಧರ್ಮದವರು ಮತ್ತು ಯಹೂದ್ಯರೇ ಕೊಟ್ಟ ಹಿಂಸೆ ಮತ್ತು ಕಿರುಕುಳವನ್ನು ಸಹಿಸಿಕೊಂಡು ಅದೇ ಸುವಾರ್ತೆಯನ್ನು ಸಾರಲು ಮತ್ತೊಂದು ಸ್ಥಳಕ್ಕೆ ಹೋಗುತ್ತಾರೆ. ಇದಲ್ಲದೆ ಲುಸ್ತ್ರದಲ್ಲಿ ಒಬ್ಬ ಕುಂಟನನ್ನು ಗುಣಪಡಿಸಿ ಸಮಸ್ತವನ್ನು ಸೃಷ್ಟಿಸಿದ ಜೀವಂತ ದೇವರ ಭಕ್ತರಾಗಲು ಎಲ್ಲ ಜನರಿಗೆ ಕರೆ ಕೊಡುತ್ತಾರೆ. ಶುಭ ಸಂದೇಶದ ವಾಚನವು ದೇವರನ್ನು ಪ್ರೀತಿಸುವುದೆಂದರೆ ಅವರ ಆಜ್ಞೆಗಳ ಪ್ರಕಾರ ಬಾಳುವುದು ಎಂದು ಸ್ಪಷ್ಟಪಡಿಸುತ್ತದೆ. ಪ್ರೀತಿಸುವ ವ್ಯಕ್ತಿಯಲ್ಲಿ ದೇವರು ನೆಲೆಸಿ ತಮ್ಮನ್ನೇ ಸಾಕ್ಷಾತ್ಕರಿಸುತ್ತಾರೆ. ದೇವರ ಪ್ರೀತಿಯ ಸಾಕ್ಷಾತ್ಕಾರ ಆಗುವುದೆಂದು ನಮ್ಮ ಜೀವನ ನಾನು ನಿಜವಾಗಿ ಜೀವಂತ ದೇವರ ಭಕ್ತನೇ ಅಥವಾ ಭಕ್ತಳೆ ಎಂದು ತೋರ್ಪಡಿಸುತ್ತದೆಯೇ? ನಮ್ಮ ಜೀವನವೇ ಇತರರಿಗೆ ಕ್ರಿಸ್ತನ ಶುಭ ಸಂದೇಶವಾಗಲೆಂದು ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.